ಬೀದರ್ನಲ್ಲಿ ಬಡಪಾಯಿ ವಿಶೇಷ ಚೇತನರು ಒಂದು ತ್ರಿಚಕ್ರದ ಸೈಕಲ್ಗಾಗಿ ಕಚೇರಿಗಳಿಗೆ ಅಲೆದಲೆದು ಸುಸ್ತಾಗ್ತಿದ್ದಾರೆ. ಕರೆಕ್ಟ್ ಆದಂತಹ ಡಾಕ್ಯುಮೆಂಟ್ ಇದ್ರೂ ಸಹ ಅವರನ್ನ ವಿನಾಕಾರಣ ಅಲ್ದಾಡಿಸ್ತಿದ್ದಾರೆ ಅನ್ನುವಂತಹ ಆರೋಪ ಇದೆ. ಜೊತೆಗೆ ಅವರಿಗೆ ಬೇಕಾದವರಿಗೆ ಮಾತ್ರ ಕೊಡ್ತಿದ್ದಾರೆ ಅನ್ನುವಂತಹ ಗೋಲ್ಮಾಲ್ನ ಆರೋಪವೂ ಇಲ್ಲಿ ಕೇಳಿ ಬರ್ತಾ ಇದೆ. ಇದರ ಡೀಟೇಲ್ಸ್ ಇಲ್ಲಿದೆ. ವಿಶೇಷ ಚೇತನರ ಉಪಯೋಗಕ್ಕೆ ಬಾರದ ಮೋಟಾರ್ ಸೈಕಲ್, ಕಚೇರಿಯಲ್ಲೇ ತುಕ್ಕು ಹಿಡಿಯುತ್ತಿವೆ ಮೋಟಾರು ಸೈಕಲ್ಗಳು. ಬೇಕಾದವರಿಗೆ ವಾಹನ ನೀಡಿ ಅಧಿಕಾರಿಗಳಿಂದ ಗೋಲ್ಮಾಲ್. ಕುಗ್ರಾಮಗಳ ಬಡಪಾಯಿ ವಿಶೇಷ ಚೇತನರಿಗೆ ಓಡಾಡಲು ಸಹಾಯವಾಗಲಿ ಎಂದು ರಾಜ್ಯ ಸರ್ಕಾರ ಮೋಟಾರು ಸೈಕಲ್ಗಳಿಗಾಗಿ ಕೋಟ್ಯಾಂತರ ಅನುದಾನ ನೀಡುತ್ತಿದೆ. ಆದ್ರೆ ಆ ಅನುದಾನದ ಮೋಟಾರು ಸೈಕಲ್ಗಳನ್ನ ಬಡಪಾಯಿಗಳಿಗೆ ನೀಡದ ಕಾರಣ ಕಚೇರಿಯಲ್ಲೇ ತುಕ್ಕು ಹಿಡಿದು ಹಾಳಾಗುತ್ತಿವೆ. ಬೀದರ್ ಜಿಲ್ಲೆಯಲ್ಲಿ ತ್ರಿಚಕ್ರ ಮೋಟಾರು ಸೈಕಲ್ಗಳನ್ನ ನಿಜವಾದ ಫಲಾನುಭವಿಗಳಿಗೆ ನೀಡದೆ ಇಲ್ಲಿನ ಅಧಿಕಾರಿಗಳು ಗೋಲ್ಮಾಲ್ ಮಾಡ್ತಿದ್ದಾರೆ. ಈ ಮೋಟಾರು ಗಾಡಿಗಳಿಗಾಗಿ ಪ್ರತಿದಿನ ಫಲಾನುಭವಿಗಳು ಬಸ್ ಆಟೋಗೆ ಖರ್ಚು ಮಾಡಿಕೊಂಡು ಕಚೇರಿಗೆ ಅಲೆಯುತ್ತಿದ್ದಾರೆ. ಆದ್ರೆ ಬೈಸಿಕಲ್ ಮಾತ್ರ ಸಿಗುತ್ತಿಲ್ಲ. ಬೈಸಿಕಲ್ಗೆ ಅರ್ಜಿ ಸಲ್ಲಿಸುವ ಜಿಲ್ಲೆಯ ವಿಶೇಷ ಚೇತನರ ಬಳಿ ಎಲ್ಲಾ ದಾಖಲೆಗಳಿದ್ರು ಇಲ್ಲಿನ ಅಧಿಕಾರಿಗಳು ಮಾತ್ರ ನಿಜವಾದ ಫಲಾನುಭವಿಗಳಿಗೆ ನೀಡದೆ ತಮಗೆ ಬೇಕಾದವರಿಗೆ ನೀಡಿ ಗೋಲ್ಮಾಲ್ ಮಾಡುತ್ತಿದ್ದಾರೆ. 3 ವರ್ಷ ಆಯ್ತು ಸರ್. ಅರ್ಜಿಗಳು ಹಾಕ್ಯಾರ, ಇಲ್ಲ ಸಲ್ಲದ ಕಾರಣಗಳು ಹೇಳಿ ಯುಡಿಐಡಿ ಕಾರ್ಡ್ ಆಗಲಿ ಮತ್ತೊಂದಾಗಲಿ ಅದು ಕರೆಕ್ಷನ್ ಮಾಡ್ಕೊಂಡು ಬನ್ನಿ, ಇದು ಕರೆಕ್ಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿ ಅಂಗವಿಕಲರಿಗೆ ಅಲೆದಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಅಂಗವಿಕಲರಿಗೆ ಯಾವುದೇ ರೀತಿ ದ್ವಿಚಕ್ರ ವಾಹನ ಕೊಡ್ತಾ ಇಲ್ಲ ಸರ್. ಹೇಳೋಣ ನೋಡೋಣ ಅಂತ ಹೇಳ್ಬಿಟ್ಟು ಈ ಬೀದರ್ ಜಿಲ್ಲೆಯಲ್ಲಿ ಏನಿದೆ ಅಂದ್ರೆ ಅಂಗವಿಕಲರಿಗೆ ಕಡೆಗಣಿಸ್ತಾ ಇದ್ದಾರೆ ಸರ್. ಎಲ್ಲ ತೂಕ್ ಹಿಡಿದು ಹೋಗ್ತಾ ಇದೆ. ವಿಕಲಚೇತನರಿಗೆ ಕೊಟ್ಟರು ಅವ್ರವ್ರದ್ದು ಯಾವ್ದಾದ್ರು ಕೆಲಸಗಳು ಕಾಮಗಾರಿಗಳು ಅವ್ರವ್ರು ಮಾಡ್ಕೊಳ್ತಿದ್ರು, ಬೇಕಾದವ್ರಿಗೆ ಮಾತ್ರ ಕೊಡ್ತಾ ಇದಾರೆ. ಬಸ್ ಇಳಿ ಏರೋದೇ ಬಹಳ ಕಷ್ಟ ಆಗಿದೆ ಅಂತ ಆಟೋ ಮಾಡ್ಕೊಂಡು ಬಂದ್ಬಿಟ್ಟು ಇಲಾಖೆಗೆ ಹೋಗ್ತಾ ಇದಾರೆ. ಬರೀ ಕೊಡ್ತೀನಿ ಇಷ್ಟೇ ಹೇಳ್ತಾ ಇದ್ದಾರೆ ಹೊರತು ಅಂಗವಿಕಲರಿಗೆ ಇಲ್ಲಿವರೆಗೂ ಯಾವುದೇ ರೀತಿ ಗಾಡಿ ಕೊಟ್ಟಿಲ್ಲ ಸರ್. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ಕಚೇರಿಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡಿತ್ತು. ಈ ವೇಳೆ ವಿಶೇಷ ಚೇತನರಿಗೆ ನೀಡಬೇಕಿದ್ದ 100 ಮೋಟಾರು ಗಾಡಿಗಳು ನಿಂತು ತುಕ್ಕು ಹಿಡಿದಿರುವುದು ಕಂಡುಬಂತು. ಈ ಬಗ್ಗೆ ಜಿಲ್ಲಾ ವಿಶೇಷ ಚೇತನರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಇದು ಶಾಸಕರ ಅನುದಾನದಲ್ಲಿ ಖರ್ಚು ಮಾಡಿ ತಂದಿರುವ ಗಾಡಿಗಳಾಗಿದ್ದು ಅವರೇ ಇಲ್ಲಿ ಹಿಡಿ ಎಂದಿದ್ದಾರೆ. ಆದಷ್ಟು ಬೇಗ ಫಲಾನುಭವಿಗಳಿಗೆ ನೀಡುತ್ತೇವೆಂದು ತೇಪೆ ಹಾಕಿದ್ರು. ಕಮಿಟಿ ಮೂಲಕ ಅವರು ಸೆಲೆಕ್ಷನ್ ಮಾಡ್ತಾರೆ ಸರ್. ಯಾರು 75% ಹೆಚ್ಚಿಗೆ ಅದಾರ ಸರ್ ಅಂತವ್ರಿಗೆ ಕನ್ಸಿಡರ್ ಮಾಡ್ತಾರೆ. ಇವರು MLA ಫಂಡ್ ಇರ್ತಲ್ಲ ಸರ್, ಅದ್ರ ಖರೀದಿ ಮಾಡಿದಾರೆ ಸರ್. ಕೆಲವ್ರು ಹಂಚಿದಾರೆ, ಕೆಲವೊಂದು ಉಳಿದಿದ್ರು ಸರ್. ಅವರು ಇಲ್ಲಿ ಮೈಲೂರು ಗೋಡಮ್ ನಲ್ಲಿ ಇಟ್ಟಿದ್ರು ಸರ್. ಮತ್ತೆ ನಾವು ದಾಖಲಾತಿ ಎಲ್ಲ ಪರಿಶೀಲನೆ ಮಾಡೋ ಕೊಡ್ತೀವಿ ಅಂತ ಹೇಳಿ ಸರ್. ಈಗಾಗಲೇ 6 ಜನರು ಕೊಟ್ಟಿವಿ ಸರ್. ಎಲ್ಲ ಜಿಲ್ಲೆದ ಎಲ್ಲರೂ ಸ್ವಲ್ಪ ಅದಾವ ಸರ್. ಅದ್ರಾಗ ವರ್ಷಕ್ಕಂತ ಇಷ್ಟೇ ಅಂತ ಏನಿಲ್ಲ ಸರ್. ಅವ್ರಿಗೆ ಸರ್ಕಾರದಿಂದ ಅನುದಾನ ಬರ್ತಾ ಅದರಲ್ಲಿ ಅವರು ಇದು ಮಾಡ್ತಾರೆ. ಒಟ್ಟಾರೆ ನಿಜವಾದ ಫಲಾನುಭವಿಗಳಿಗೆ ಸೈಕಲ್ ಸಿಗದೆ ಕಚೇರಿಯಲ್ಲಿ ತುಕ್ಕು ಹಿಡಿಯುತ್ತಿರುವುದು ಮಾತ್ರ ದುರಂತವೇ ಸರಿ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್.